ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಪುಟ್ಟ ಪ್ರಪಂಚಕ್ಕೆ. ನೀವು ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ನೋಡಿರ್ತೀರ. ನಾನು ಏನಕ್ಕೆ ಇಷ್ಟು ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗಂಡಿಗಾಗಲಿ ಕೂದಲನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಅದು ನಮಗೆ ಚೆನ್ನಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಯಾಕಪ್ಪ ನಾನು ಕೂದಲ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಕ್ಯಾನ್ಸರ್ ಪೇಷಂಟ್ಸ್ಗೆ ರೇಡಿಯೇಷನ್ನು, ಕೀಮೋಥೆರಪಿ ಇಂಥ ತುಂಬ ಟ್ರೀಟ್ಮೆಂಟ್ಸ್ಗಳಿಂದ ಅವ್ರಿಗೆ ಹೇರ್ ಲಾಸ್ ಆಗಿರುತ್ತೆ. ಅಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ತುಂಬ ಆರ್ಗನೈಸೇಷನ್ಸ್ ಇದೆ. ಅವ್ರ ಹೆಲ್ಪಿಂದ ನಾವು ಅವ್ರಿಗೆ ಹೇರ್ ಡೊನೇಟ್ ಮಾಡ್ಬೋದು. ಈ ಥರ ಹೇರ್ ಲಾಸ್ ಆದವ್ರಿಗೆ ಸಿಂಥೆಟಿಕ್ ವಿಗ್ಗು ಡಿಸ್ಕಂಫರ್ಟ್ ಇರುತ್ತೆ. ನ್ಯಾಚುರಲ್ ವಿಗ್ ಯೂಸ್ ಮಾಡಬೇಕಂದ್ರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಈ ಆರ್ಗನೈಸೇಷನ್ ಅವರು ಈ ನ್ಯಾಚುರಲ್ ಹೇರ್ನ ವಿಗ್ ಥರ ಕನ್ವರ್ಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಫ್ರೀಯಾಗಿ ಕಟ್ತಾರೆ. ಬನ್ನಿ ನೋಡೋಣ ನನ್ನ ಕೂದಲನ್ನ ನಾನು ಹೇಗೆ ಡೊನೇಟ್ ಮಾಡಿದೆ ಅಂತ. ಗೂಗಲಲ್ಲಿ ನೀವು ಹೇರ್ ಡೊನೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಆರ್ಗನೈಸೇಷನ್ ಸಿಗುತ್ತೆ. ನೀವು ಯಾವ್ದಕ್ಕೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಮಾಡಿದ್ದು ಹೇರ್ ಡೊನೇಷನ್ ಬ್ಯಾಂಗ್ಳೂರಲ್ಲಿ. ಅವ್ರ ಇನ್ಸ್ಟಾಗ್ರಾಮ್ ID ಬ್ಯಾಂಗ್ಳೂರ್ ಹೇರ್ ಡೊನೇಷನ್ ಅಂತ. ಡೊನೇಟ್ ಮಾಡಬೇಕು ಅಂತ ಡಿಸೈಡ್ ಆದಾಗ ನಮಗೂ ಡೌಟ್ ಇತ್ತು, ಎಷ್ಟು ಇಂಚ್ ಇರಬೇಕು, ಹೇರ್ ವಾಶ್ ಮಾಡಬೇಕಾ ಬೇಡವಾ, ಅಥವಾ ಯಾವ ಥರ ಬ್ರೇಡಿಂಗ್ ಮಾಡಬೇಕು ಅಂತ. ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರು ನಮಗೆ ಎಲ್ಲ ಥರ ಡೀಟೇಲ್ಸ್ನ ಕಳಿಸಿದ್ರು. ಈ ಥರ ನೀಟಾಗಿ ಹೇರ್ ವಾಶ್ ಮಾಡಿ ಈ ಥರ ನೀಟಾಗಿ ಬ್ರೇಡ್ ಹಾಕಬೇಕು. ಮತ್ತು 35 ಸೆಂಟಿಮೀಟರ್ಗೆ ಮೇಲ್ಗಡೆ ಒಂದು ರಬ್ಬರ್ ಬ್ಯಾಂಡು, ಕೆಳಗಡೆ ಮತ್ತು ಮಧ್ಯದಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಇದು ರಬ್ಬರ್ ಬ್ಯಾಂಡ್ ಏನಕ್ಕೆ ಹಾಕಕ್ಕೆ ಹೇಳ್ತಾರೆ ಅಂದರೆ, ಅದು ಕೂದಲು ವೇಸ್ಟ್ ಆಗಬಾರ್ದು ಅಂತ, ಅದನ್ನ ಸೆಕ್ಯೂರ್ ಮಾಡೋದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಕ್ಕೆ ಹೇಳ್ತಾರೆ. ಮುಂದೆ ನೋಡಿ ನನ್ನ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ. ನನಗಂತೂ ಕೂದಲು ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಒಂದಿನ ಕುತ್ಕೊಂಡು ನಾನು ಫುಲ್ ಹತ್ಬಿಟ್ಟಿದ್ದೆ, ನಂಗೆ ಕೊಡೋಕ್ಕೆ ಇಷ್ಟ ಇಲ್ಲ, ನಾನು ಕೊಡೋಲ್ಲ, ನಂಗೆ ಕೂದಲು ಅಂದರೆ ತುಂಬ ಇಷ್ಟ ಅಂತ. ಬಟ್ ನಮ್ಮ ಅಪ್ಪ ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ನನಗೂ ಅನಿಸ್ತು, ನಾನು ಯಾಕೆ ಕೊಡಬಾರ್ದು, ನಾವು ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದಾಗ ನಾನು ಕೊಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಕೂದಲು ಕಟ್ ಮಾಡಿಸಿದ್ಮೇಲೆ ನಾನು ಒಂದ್ಸಲ ಬೇಜಾರಾಗಿದ್ದೆ, ಅಯ್ಯೋ ಅಷ್ಟು ದೊಡ್ಡ ಕೂದಲು ನಾನು ಕಟ್ ಮಾಡಿಸಿದ್ನಲ್ಲ ಅಂತ. ಆಮೇಲೆ ನಮ್ಮಮ್ಮ ಮತ್ತು ಪಾರ್ಲರ್ ಆಂಟಿ ಇಬ್ಬರು ನನಗೆ, ನೀನು ಒಂದು ಒಳ್ಳೆ ಕಾಸಿಗೆ ಕೂದಲು ಕಟ್ ಮಾಡಿಸಿದೆ ಅಂದಾಗ ಕೂದಲು ಬೇಗನೆ ಬೆಳೆಯುತ್ತೆ ಅಂತ ನನಗೆ ಎಂಕರೇಜ್ ಮಾಡಿದ್ರು. ನನಗಾದರೂ ಮತ್ತೆ ಕೂದಲು ಬರುತ್ತೆ, ಆದರೆ ಕೂದಲು ಕಳ್ಕೊಂಡಿರೋರಿಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೋಡಿ ನಾನು ಹೆಂಗೆ ಆಡ್ತಿದ್ದೀನಿ. ಮನೆಗೆ ಬಂದಮೇಲೆ ನಾನು ಫುಲ್ ಹೈಪರ್ ಆಗಿಬಿಟ್ಟಿದ್ದೆ. ಅದು ಯಾಕೆ ಅಂತ ಮಾತ್ರ ಗೊತ್ತಿಲ್ಲ, ನಾನು ಹೊಸ ಲುಕ್ ನನಗೆ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಹೇರ್ನ ನೀಟಾಗಿ ಪ್ಯಾಕ್ ಮಾಡಿ ಅವ್ರು ಹೇಳಿರೋ ಅಡ್ರೆಸ್ಗೆ ಸೆಂಡ್ ಮಾಡಿದ್ವಿ. ಒಂದಿನ ನಮ್ಮ ಅಪ್ಪ ಬಂದರು, ನಿಂಗೇನೋ ಸರ್ಪ್ರೈಸ್ ಇದೆ ಅಂದರು. ಅದೇನಪ್ಪ ನೋಡಿದ್ರೆ ಸರ್ಟಿಫಿಕೇಟು. ಈ ಥರ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಐ ವಾಸ್ ರಿಯಲಿ ಹ್ಯಾಪಿ. ನಿಮಗೆ ನಾನು ಮಾಡಿದ ಕೆಲಸ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನಗೆ ಇದೇ ಥರ ಎಂಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು.